Okay guys, so exhaust ಹಾಕ್ಸಿದ ಮೇಲೆ the first long ride, really excited. ನಮಸ್ಕಾರ. ಎಸ್ ನೋಡಿ, ಎಷ್ಟೋ ಸತಿ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಮಚ್ಚ. ನೋಡೋಣ. ವಿ ಆರ್ ಅಟ್ ವೈಶಾಲಿ. ಮೋಸ್ಟ್ ಪ್ರಾಬಬ್ಲಿ ಬಾಯ್ಸ್ ಬರೋದು ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ಸೊ ದೊಮ್ಮಸಂದ್ರ ಡ್ಯಾಮ್ ಅಂತ ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೋಬೇಕು. ಐ ಥಿಂಕ್ 15 minutes ರೈಟ್ ಫ್ರಮ್ ಹಿಯರ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶ್ಯೂರ್ ಯಾ ಯು ಕ್ಯಾನ್, ನೋ ಪ್ರಾಬ್ಲಮ್. ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಅದು ರಿಸರ್ವಾಯರ್ ಇದೆಯಲ್ಲ, ಅದು ತುಂಬ ಹರಿತಾ ಇತ್ತು ನೀರು. ಬಟ್ ಈ ಸತಿ ಒಂಚೂರು ಕಮ್ಮಿನೇ ಇದೆ. ನಿಮಿಷ ನಮ್ಮ ರಂಜಿತ್ ಭೈ ಏನೋ ಇಂಪಾರ್ಟೆಂಟ್ ನ್ಯೂಸ್ ಹೇಳ್ತಾರೆ, ಹೇಳಿ ಬೈ. ಆಷಾಢ ಟೈಮ್ ಅಲ್ವಾ, ನಾಯಿಗಳೆಲ್ಲ ರೋಡಲ್ಲೇ ಇರುತ್ತೆ, ಹುಷಾರಾಗಿ ಓಡಿಸ್ಬೇಕು ಅದೊಂದು. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇಸ್ ಎ ಬ್ಯೂಟಿಫುಲ್ ಸಂಡೇ ಮಾರ್ನಿಂಗ್ ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ ಟು ವೈಶಾಲಿ. ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಅಕ್ಷಯ್ GK ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಆ್ಯಂಡ್ ಆಲ್ಸೋ ನಮ್ಮ ರಂಜಿತ್ ಬಾಯ್. ಸೊ ನಾನು ಗಾಡಿ ಹೊಸ ಎಕ್ಸಾಸ್ಟ್ ಹಾಕ್ಸಿದ ಮೇಲೆ ಇದೆ ಫಸ್ಟ್ ರೈಡು. ಓಕೆ, ಗಾಡಿ ಇಲ್ಲಂತೂ ಆನ್ ಮಾಡೋಕ್ಕಾಗಲ್ಲ. ಸೊ ಬನ್ನಿ. ಓಕೆ, ಓಕೆ ಗಾಯ್ಸ್, ಸೊ ಎಕ್ಸಾಸ್ಟ್ ಹಾಕ್ಸಿದ ಮೇಲೆ ದ ಫಸ್ಟ್ ಲಾಂಗ್ ರೈಡ್, ರಿಯಲಿ ಎಕ್ಸೈಟೆಡ್. ಸೊ ಸಿಕ್ಕಾಪಟ್ಟೆ ಲೌಡ್ ಇದೆ. ಸೊ ಇಯರ್ ಪ್ಲಗ್ಸೂ ತೊಗೊಂಡಿದ್ದೀನಿ, ನೋಡೋಣ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಮೀಟಿಂಗ್ ಪಾಯಿಂಟ್ ಬಂದುಬಿಟ್ಟು 6:45 ಪಾರ್ಲೇಜಿ ಟೋಲ್ ಹತ್ರ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:24. ಸೊ ಇನ್ನೂ 20 ನಿಮಿಷ ಇದೆ ಹತ್ತತ್ರ. ಏಕೆಂದು ಆರಾಮ್ಸೆ ಗೋ. 3/4 ಟ್ಯಾಂಕ್ ಫ್ಯೂಲ್ ಇದೆ. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ, ಬರಬೇಕಾದ್ರೆ ಹಾಕ್ಸ್ಕೊಡೋಣ. ಬಂದು ಆಲ್ಮೋಸ್ಟ್ 15 ನಿಮಿಷ ಆಯಿತು, ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ. ಎಲ್ಲವರು ಏನು ಕತೆನೋ. ಇಲ್ಲಿ ಯಾವುದೋ ಒಂದು R3 ಇದೆ, ಸೇಮ್ ನಮ್ಮ ಕಲರೇನೆ. ಹಾಯ್ ಬ್ರೋ, ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ದಾವಣಗೆರೆ ಬೆಣ್ಣೆ ದೋಸೆ ಊಟ ಮಾಡ್ಬೇಕಾದ್ರೆ ಹಾಂ ಇವಾಗ ನೋಡಿದೆ ಜಸ್ಟ್. ಎಷ್ಟು ಹೊಡಿದೆ ಗಾಡಿ? ಎಷ್ಟು ಹೊಡಿದೆ? 700. ಮೊನ್ನೆ 15 days ಆಯ್ತು ಅಷ್ಟೇ ತಗೊಂಡು. ಒಳ್ಳೆ ಡಿಸಿಷನ್ನು. ಡಿಸ್ಕೌಂಟ್ ಬಂದಲ್ಲ ಅದಕ್ಕೆ ನಾನು ತಗೊಂಡು. ನೀವು ಮಾರಿದ್ರಿ, ಅದಾದ್ಮೇಲೆ ನಾನು 1.5 months ಆದ್ಮೇಲೆ ತಗೊಂಡೆ. ತುಂಬ ಮಿಸ್ ಮಾಡ್ಕೊಳ್ತೀನಿ ಗಾಡಿನ. ಸಖತ್ ಗಾಡಿ. ಬರೋದಾ? ನಮಸ್ಕಾರ. ಎಸ್ ನೋಡಿ, ಎಷ್ಟೋ ಸತಿ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಬ್ರದರ್. ಮಚ್ಚ ನೋಡೋಣ. ತೊಂದರೆ ಅಲ್ಲ. ಬಾಯ್. ಸ್ಟ್ಯಾಂಡ್. ಸೊ ಗೈಸ್, ನೀವು ನೋಡ್ಬೋದು ಎರಡೂ ಗಾಡಿನೂ ತುಂಬಾ ರೇರ್ ಗಾಡಿಗಳು. ಇದು ಬಂದ್ಬಿಟ್ಟು 1290 R ಇದು. ಸೊ KTM ಅವ್ರು ಲಾಂಚ್ ಮಾಡಿಬಿಟ್ಟು 1290 S ಅನ್ಸುತ್ತೆ. ಅದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ, ಬಟ್ ನಮ್ಮ ರಂಜಿತ್ ಭೈ ಅವ್ರದ್ದು ಸ್ಪೋಕ್ ವೀಲ್ಸ್. ಸೊ ಇದು ಬಂದ್ಬಿಟ್ಟು ಇಂಡಿಯಾಗೆ ಇಂಪೋರ್ಟ್ ಮಾಡಿಸಿರೋದು, KTM ಅವ್ರು ಲಾಂಚ್ ಮಾಡಿಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು 1260 Enduro, ಓನ್ಲಿ 2 ಇನ್ ದ ಕಂಟ್ರಿ, ಎಸ್ಪೆಷಲಿ ಈ ಕಲರಲ್ಲಿ.
ಗೇರ್ ಬೈಕ್ಸ್. ಸೊ ಟೈಮ್ ಇವಾಗ ಬಂದ್ಬಿಟ್ಟು 7:30. ಲೆಟ್ಸ್ ಗೋ. ಓಕೆ, ನಮ್ಮ ರಂಜಿತ್ ಭಯಾನು ಬಂದರು. ಒಂದು ಸ್ಮಾಲ್ ಟೀ ಬ್ರೇಕ್ ಆದಮೇಲೆ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ವೈಶಾಲಿ. ಸೊ ಇನ್ನೆಲ್ಲೂ ಬ್ರೇಕ್ಸ್ ಇಲ್ಲ, ಯಾಕಂದರೆ ಎಲ್ಲರ ಗಾಡಿಯಲ್ಲೂ ಪೆಟ್ರೋಲ್ ಇದೆ, ಏರ್ ಇದೆ, ವೆದರ್ ಪರ್ಫೆಕ್ಟ್ ಆಗಿದೆ. ಟ್ರಾಫಿಕ್ ಒಂದು ಹಿಂಸೆ ಕೊಡ್ತಾ ಇದ್ದಾರೆ ಸಾಕು. ಸಿಕ್ಕಾಪಟ್ಟೆ ಹೈಟ್ ಇದೆ ಇದು KTM. ಆಲ್ಮೋಸ್ಟ್ ಟೈಗರ್ 1200 ಅಷ್ಟೇ ಹೈಟ್ ಇದೆ ನೋಡಿ. ನಮ್ಮ ರಂಜಿತ್ ಬ್ರದರ್ ಟಿಪ್ ಟಾಪ್ ಮಾಡ್ತವ್ರೆ. ಇದೆಲ್ಲ ಯುರೋಪಿಯನ್ ಮಾರ್ಕೆಟ್ಗೆ ಮಾಡಿರೋದಲ್ಲ, ಅಲ್ಲಿ ಯುರೋಪಲ್ಲೆಲ್ಲ ಆರಾಮಾಗಿ 6 ಫೀಟ್ ಮೇಲಿರ್ತಾರೆ. ಸೊ ಅವ್ರಿಗೆಲ್ಲ ಏನು ತೊಂದರೆ ಆಗೋಲ್ಲ, ನಮ್ಮ ಇಂಡಿಯನ್ಸ್ಗೆ ಪ್ರಾಬ್ಲಮ್ಮು. ನಮ್ಮ ರಂಜಿತ್ ಬೈ ಹೆಂಗೂ ಟಿಪ್ಟೋನೆ, ಬಟ್ ಹೆಂಗೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅಭ್ಯಾಸ ಆಗ್ಬಿಟ್ಟಿದೆ. ಲೆಟ್ಸ್ ಗೋ. ಓಕೆ, ವಿ ಆರ್ ಅಟ್ ವೈಶಾಲಿ. ಮೋಸ್ಟ್ ಪ್ರಾಬಬ್ಲಿ ಬಾಯ್ಸ್ ಬರೋದು ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಯಾರೋ ಮಾತ್ರ ನಾನು ಎಷ್ಟು ಲೌಡ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ನೋ ಅಷ್ಟೇ ಲೌಡ್ ಆಗಿದೆ. ಒಳ್ಳೆ ಮಜಾ. ರಂಜನ್ ರೆಡ್ಡಿ ರೈಟ್? ಹೌದು ಹೌದು. ಥ್ಯಾಂಕ್ ಯು ಸೊ ಮಚ್. ಆಯಿತಾ ನಾಷ್ಟಾ? ಸ್ವಲ್ಪ ಬೇಗ ಬಂದ್ಬಿಟ್ಟು ನಾವು. ಹೌದಾ? ಇಲ್ಲ, ನಮ್ಮದೇ ಲೇಟ್ ಆಯ್ತು ಆ್ಯಕ್ಚುಲಿ. ನಾವು 6:15ಗೆಲ್ಲ ಹೋಗ್ತೀವಿ. ಓ ನೈಸ್. 125 ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ಆಗಿ ಅಷ್ಟೇ. ಮತ್ತೆ ಎಲ್ಲಿ ಮನೆ ನಿಮ್ಮದು? ನೆಲ್ಮಂಗಲ. ಇನ್ನೂ ಬರ್ತಿದ್ದಾರಾ? ಬಂದರು ಅಕ್ಷಯ್. ಅಕ್ಷಯಕ್ಕೆ. ಹೌದು.
ತೊಗೊಳ್ಳಿ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗಾಡಿಗೂ ಆರೋನ ಇದೆ. ಹ್ಞೂ ಮಿಸ್ ಆಗ್ಬಿಡ್ತಿಲ್ಲಿ ಹ್ಞೂ ಬಂದಿಲ್ಲ ಆ ಕಡೆಯಿಂದ ಬಂದ್ರು ಭಾರಿ ಆಗ್ಬಿಡಿದ್ರು. ಅಲ್ಲ ಎಲ್ಲ ಆರೋ ಎಕ್ಸಾಸ್ಟೇ ಇದೆ. ಗಾಡಿಗೆ ಸ್ಟೀಲ್ ಬ್ರೇಡ್ ಲೈನ್ಸ್ ಮಿಷಿನ್ ಬೇರೆ ಕ್ಯಾಲಿಪರ್ಸ್ ಎಲ್ಲ ಹಾಕಿದ್ದಾರೆ. ಭುಜ One hour later. ಆಲ್ರೈಟ್ ಮೈ ಡಿಯರ್ ಫ್ರೆಂಡ್ಸ್, ನಾಷ್ಟ ಎಲ್ಲ ಮುಗೀತು, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ ನಾವು ಇಲ್ಲೇ ಒಂದು ಡ್ಯಾಮ್ ಇದೆ, ಮಾರ್ಕೊಂಡಹಳ್ಳಿ ಡ್ಯಾಮ್, ಸಾರಿ ದೊಮ್ಮಸಂದ್ರ ಡ್ಯಾಮ್ 17. ಸೊ ದೊಮ್ಮಸಂದ್ರ ಡ್ಯಾಮ್ ಅಂತ ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೋಬೇಕು. ಐ ಥಿಂಕ್ 15 ಮಿನಿಟ್ಸ್ ರೈಟ್ ಫ್ರಮ್ ಹಿಯರ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಚಿಲ್ ಮಾಡಿಕೊಂಡು ದೆನ್ ವಿಲ್ ಹೆಡ್ ಬ್ಯಾಕ್ ಹೋಮ್. ನೋ ಪ್ರಾಬ್ಲಮ್. ಸೊ ಇವತ್ತು ಬೈಕರ್ಸ್ ಕಡಿಮೆ ಆ್ಯಕ್ಚುಲಿ. ಯೂಶಲಿ ಪಾರ್ಕಿಂಗ್ ಲಾಟ್ ಫುಲ್ ಆಗಿಬಿಟ್ಟಿರುತ್ತೆ. ಪ್ರಾಬ್ಲಿ Can I take a snap? sure Can I make him sit on this one? yeah you can, If you don't mind. no problem. Which bike you like? You like this or that? ರಂಜಿತ್ ಭಾಯ್ ದೊಮ್ಮಸಂದ್ರ ಡ್ಯಾಮ್ ಅಂತ ಹಾಕ್ಕೊಳ್ಳಿ. ದೊಮ್ಮಸಂದ್ರ ರಿಸರ್ವರ್. ಮರತಳ್ಳಿಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಬಾಯ್. ಸ್ವಲ್ಪ ಆಫ್ ರೋಡಿಂಗ್ ಇದೆ ಬಟ್ ಮ್ಯಾನೇಜಬಲ್ ಈ ಗಾಡಿಯಲ್ಲಿ. ಗಾಡಿ ಸರಿಯಾಗಿ ಹೊಡಿಯುತ್ತೆ ಪಟಾಕಿ ಪಟ್ ಪಟ್ ಅಂತ. ರಂಜಿತ್ ಭಾಯ್ ಒಂಚೂರು ಮುಂದೆ ಹಾಕಿ, ಒಂಚೂರು ಸ್ವಲ್ಪ. ಹಾಂ ಓಕೆ ಡನ್. ಸ್ಟ್ರೇಟೇ ಇಡಿ ಹ್ಯಾಂಡ್ಲು ಸ್ಟ್ರೇಟೇ ಇಡಿ. ಕ್ರೇಜಿ. ಹಾಂ ಬ್ಯೂಟಿಫುಲ್. ಓಕೆ ಗೈಸ್, ಮಳೆ ಬರ್ತಾನೆ ಇತ್ತು. ಐ ಮೀನ್ ನಿಮ್ಗೆ ಕಾಣಿಸ್ತಾರ ಬಟ್ ತುಂತುರು ಹನಿ ಬೀಳ್ತಾನೆ ಇದೆ. ಸೊ ಒಂದೆರಡು ಫೋಟೋಸ್ ತೊಗೊಂಡು ವಿ ಆರ್ ಲಿವಿಂಗ್ ಹೋಗ್ತಾ ಒಂದು ಸಣ್ಣ ಟೀ ಬ್ರೇಕ್ ಮಾಡಿಕೊಂಡು ವಿಲ್ ಗೋ ಹೋಮ್. ಸೊ ಅಂತೂ ಇಂತೂ ನಮ್ಮ CBR ಅಲ್ಲಿ ಆಫ್ ರೋಡಿಂಗು ಮಾಡಿಬಿಟ್ಟೆ. ಓಕೆ ಮಚ್ಚಾ, ನಾನು ಹೋಗ್ತಾ ಇರ್ತೀನಿ ನಿಧಾನಕ್ಕೆ. ಸರಿ ನಡಿ. ಬ್ಯಾಕ್ ಟು ದ ಹೈವೇ. ಬಾಯ್ಸ್ ಹೊಡೋಗ್ಬಿಟ್ಟವ್ರು ಮುಂದೆ ಎಲ್ಲ, ಬಟ್ ವಿಲ್ ಕ್ಯಾಚ್ ಅಪ್.
ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ ರೈಡಿಗೆ ಇಲ್ಲಿಗೆ ಮುಕ್ತಾಯವಾಯಿತು. ಐ ಹೋಪ್ ನಿಮಗೆ ಎಕ್ಸಾಸ್ಟ್ ನೋಟೆಲ್ಲ ಚೆನ್ನಾಗಿ ಕೇಳಿಸ್ತಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಸಿ ಯು ದ ನೆಕ್ಸ್ಟ್ ಒನ್. ಒಂದು ನಿಮಿಷ ನಮ್ಮ ರಂಜಿತ್ ಭಯ್ಯನ ಇಂಪಾರ್ಟೆಂಟ್ ನ್ಯೂಸ್ ಹೇಳ್ತಾರೆ, ಹೇಳಿ ಬೈ. ಬ್ರೋ ಆಶಾರ ಟೈಮ್ ಅಲ್ವಾ, ನಾಯಿಗಳೆಲ್ಲ ರೋಡಲ್ಲೇ ಇರುತ್ತೆ, ಹುಷಾರಾಗಿ ಓಡಿಸ್ಬೇಕು. ಅದೊಂದು ನೋಡಿಕೊಂಡು ನೀವು ಅಬ್ಸರ್ವ್ ಮಾಡಿದ್ದೀರಾ? ಹೌದು, ನಾಯಿಗಳು ರೋಡ್ ಸೈಡ್ ಹೆಂಗಂದ್ರೆ ಹಂಗೆ ಬಂದ್ಬಿಡ್ತಾ ಇರೋದು. ಆಶಾರ ಟೈಮು ಹುಷಾರಾಗಿ ಓಡಿಸಿ ಬೈಕರ್ಸ್. ಕೇಳಿಸ್ಕೊಂಡಲ್ಲ. ಐ ಹೋಪ್ ದಿಸ್ ಅಪ್ಡೇಟ್ ವಾಸ್ ಹೆಲ್ಪ್ಫುಲ್ ಟು ಯು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ.